ನಾನಿವತ್ತು ಮೇಶೋದು ಬ್ಯಾಂಕ್ ಡೀಟೇಲ್ಸ್ ಯಾವ ರೀತಿ ಹಾಕ್ಬೇಕು ಅದ್ರದ್ದು ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋನ ನೋಡಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನನ್ಗೆ ತುಂಬಾ ಜನ ಕಮೆಂಟ್ ಹಾಕಿ ಕೇಳ್ತಾ ಇದ್ದೀರಾ, ಒಂದ್ ವಿಡಿಯೋ ಚೆನ್ನಾಗಿ ವ್ಯೂಸ್ ಆಗಿದೆ, ಆ ವಿಡಿಯೋದಲ್ಲಿ ಬ್ಯಾಂಕ್ ಡೀಟೇಲ್ ಹಾಕೋದು ಸೇಫಾ, ಅಕೌಂಟ್ ನಂಬರ್ ಎಲ್ಲ ಕೇಳ್ತಿದೆ, ಪಾನ್ ಕಾರ್ಡ್ ನಂಬರ್ ಎಲ್ಲ ಕೇಳ್ತಾ ಇದೆ, ಅದನ್ನ ಹಾಕೋದು ಸೇಫಾ ಅಥವಾ ಅದರಿಂದ ಏನಾದ್ರು ತೊಂದರೆ ಆಗುತ್ತಾ ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಅಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೂ ಕೂಡ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಮೇಶೋದು ಅಫಿಷಿಯಲ್ ಅಕೌಂಟ್ ಇರುತ್ತೆ, ಮೇಶೋ ಕ್ರಿಯೇಟರ್ ಕ್ಲಬ್, ಅದರಲ್ಲಿ ಓಪನ್ ಮಾಡ್ಕೊಂಡು ಹಾಕಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ನಾನು ಯಾಕೆ ಕೇಳ್ತಾರೆ, ಏನಕ್ಕೆ ನಾವು ಬ್ಯಾಂಕ್ ಡೀಟೇಲ್ಸ್ ನ ಕೊಡ್ಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ಓಕೆನಾ, ಫಸ್ಟ್ ಆಫ್ ಆಲ್ ನಮ್ಗೆ ಬ್ಯಾಂಕ್ ಡೀಟೇಲ್ ನ ಏನು ಕೇಳುತ್ತೆ ಅಂತ ಗೊತ್ತಾ? ಏನೋ ಎಲ್ರಿಗೂ ಗೊತ್ತಿರುತ್ತೆ. ಬ್ಯಾಂಕ್ ಡೀಟೇಲ್ ನ ಬಂದು ನಾವ್ ಏನು ಕಮಿಷನ್ ಅರ್ನ್ ಮಾಡಿರ್ತೀವಿ, ಅಂದ್ರೆ ನಾವು ಮೇಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಏನ್ ಪ್ರಾಡಕ್ಟ್ ನ ಸೇಲ್ ಮಾಡಿ ಲಿಂಕ್ ಮಾಡಿ DM ಅಂತ ಕಮೆಂಟ್ ಮಾಡಿ, ಆ DM ಅಂತ ಕಮೆಂಟ್ ಮಾಡಿ ಎಷ್ಟು ಜನ ನಮ್ ಆರ್ಡರ್ ನ ಪರ್ಚೇಸ್ ಮಾಡಿರ್ತಾರೆ ಮತ್ತೆ ಎಷ್ಟು ಜನ ಬೈ ಮಾಡಿರ್ತಾರೆ, ಆ ಕಮಿಷನ್ ಅಮೌಂಟ್ ನ ನಮ್ಮ ಒಂದು ಖಾತೆಗೆ ವರ್ಗಾವಣೆ ಮಾಡಲು ನಮ್ ಅಕೌಂಟ್ ಡೀಟೇಲ್ಸ್ ನ ನಾವು ಕೊಟ್ಟಿದ್ರೆ ಮಾತ್ರ ಅವ್ರು ನಮ್ಮ ಅಕೌಂಟ್ ಗೆ ಹಾಕೋದಕ್ಕೆ ಸಾಧ್ಯ. ಇದು ಯಾವುದೇ ರೀತಿ ಫೇಕ್ ಅಲ್ಲ, ನಿಜಾನೇ. ಓಕೆನಾ, ತುಂಬಾ ಜನ ಅರ್ನ್ ಮಾಡ್ತಿದ್ದಾರೆ, ತುಂಬಾ ಜನ ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ರೀಸನ್ ಇಂದ ನಮ್ ಅಕೌಂಟ್ ನಂಬರು ನಮ್ ಬ್ಯಾಂಕ್ ಡೀಟೇಲ್ಸ್ ನ ಕೊಡೋ ಅಂತ ಅನಿವಾರ್ಯ ಇದ್ದೇ ಇರುತ್ತೆ. ಇವಾಗ ಈಗ ಅವ್ರು ನಮ್ಗೆ ಅಮೌಂಟ್ ಕ್ರೆಡಿಟ್ ಮಾಡ್ಬೇಕಂದ್ರೆ ಬೇರೆ ಯಾವುದೇ ರೀತಿ ದಾರಿ ಇಲ್ಲ. ಓಕೆನಾ, ಹಂಗಾಗಿ ನಾವು ಬ್ಯಾಂಕ್ ಡೀಟೇಲ್ಸ್ ನ ಇದ್ರಲ್ಲಿ ಕೊಡೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ. ಕೊಡ್ಬೇಕಾದ್ರೆ ನೋಡ್ಕೊಂಡು ನಾವು ಕರೆಕ್ಟ್ ಆಗಿರೋಂತ ಅಫಿಷಿಯಲ್ ವೆಬ್ ಅಲ್ಲಿ ಕರೆಕ್ಟ್ ಆಗಿ ಮಾಡ್ತಾ ಇದೀವ ಅದನ್ನ ಫಸ್ಟ್ ನೋಡ್ಕೊಬೇಕಾಗುತ್ತೆ. ಬೇರೆ ಯಾವುದೇ ರೀತಿಯಿಂದನೂ ಮಾಡೋದಕ್ಕೆ ಹೋಗ್ಬಾರ್ದು, ಸೇಫ್ ಆಗಿರಲ್ಲ. ಓಕೆ, ಮೀಶೋದವರು ನಮ್ಗೆ ಹಣವನ್ನು ಕಳುಹಿಸಲು ಅಷ್ಟೇ ಬ್ಯಾಂಕ್ ಡೀಟೇಲ್ ನ ಕೇಳ್ತಾರೆ, ಬೇರೆ ಯಾವ ಉದ್ದೇಶ ಇಟ್ಕೊಂಡು ಕೇಳೋದಿಲ್ಲ. ನಾವ್ ಏನ್ ಕಮಿಷನ್ ಅರ್ನ್ ಮಾಡಿರ್ತೀವಿ, ಎಷ್ಟು ಹಣ ಸಂಪಾದನೆ ಮಾಡಿರ್ತೀವಿ, ಆ ಹಣನ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡೋದಕ್ಕೋಸ್ಕರ ನಮ್ ಬ್ಯಾಂಕ್ ಡೀಟೇಲ್ ನ ಕೇಳ್ತಾರೆ ಅಷ್ಟೇ. ಯಾವಾಗ ನಮ್ಗೆ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳಿದ್ರೆ, ನಾನು ಅವಾಗ್ಲೇ ಹೇಳ್ದಾಗೆ ನಾವು ಮೇಶೋ ಆಪ್ ಅಥವಾ ಮೇಶೋದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನಾವು ಹೋಗಿ ನಮ್ ಬ್ಯಾಂಕ್ ಡೀಟೇಲ್ಸ್ ನ ಹಾಕಿದ್ರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸಾಮಾನ್ಯವಾಗಿ ಯಾವುದೇ ರೀತಿ ತೊಂದರೆ ಆಗಲ್ಲ. ನಾನು ಹೇಳಿರೋ ಅಂತ ವೆಬ್ಸೈಟ್ ಅಲ್ಲಿ ಮಾಡಿದ್ರೆ ಫಸ್ಟ್ ಒಂದು ಮೇಶೋ ಕ್ರಿಯೇಟರ್ ಕ್ಲಬ್, ನಮ್ದು ಮೊಬೈಲ್ ಅಲ್ಲೇ ನಾವು ಮೇಶೋ ಆಪ್ ನ ಓಪನ್ ಮಾಡ್ಕೊಂಡಿರ್ತೀವಿ, ಅದ್ರಲ್ಲಿ ಅದು ಬಿಟ್ರೆ ಮೇಶೋ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಅಲ್ವಾ, ಅದ್ರಲ್ಲಿ ಹಾಕಿದ್ರೆ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಮೀಶೋ ಅಫಿಷಿಯಲ್ ಆಪ್ ನಲ್ಲಿ ಡೀಟೇಲ್ ಹಾಕಿದ್ರೆ ನಮ್ಗೆ ಯಾವುದೇ ರೀತಿ ತೊಂದರೆ ಕೂಡ ಆಗಲ್ಲ. ಇನ್ನು ಯಾವಾಗ ತೊಂದರೆ ಆಗ್ಬಹುದು ಅಂತ ನೀವು ಕೇಳೋದಾದ್ರೆ, ಅಂದ್ರೆ ಇವಾಗ ಯಾರಾದ್ರೂ OTP, UPI, ಪಾನು, ATM ಮತ್ತೆ ಪಿನ್ನು, CVV ನಂಬರು ಈ ತರ ಎಲ್ಲ ಕಳಿಸಿದ್ರೆ ಮತ್ತೆ ಅದನ್ನೆಲ್ಲ ನಾವು ಅವ್ರಿಗೆ ಹೇಳೋದ್ರಿಂದ ಮತ್ತೆ ಅದು ಅಪಾಯ. ಇವುಗಳ ನಮ್ಗೆ ಯಾರು ಎಲ್ಲಿಂದ ಹೆಂಗ್ ಬೇಕಾದ್ರೂ ಕೇಳ್ಬೋದು. ವಾಟ್ಸಪ್, ಇನ್ಸ್ಟಾಗ್ರಾಮು ಈ ತರ ಯಾವ್ದಾದ್ರು ಒಂದು ವೆಬ್ಸೈಟ್ ಅಲ್ಲಿ ನಮ್ಗೆ ಲಿಂಕ್ ಗಳನ್ನ ಕಳಿಸ್ಬಿಟ್ಟು ಈ ತರ ನಿಮ್ದು ಡೀಟೇಲ್ಸ್ ಹೇಳಿ ಅಂತ ಎಲ್ಲ ಕೇಳ್ತಾರೆ. ಅಂತ ಟೈಮ್ ಅಲ್ಲಿ ನಾವು ಡೀಟೇಲ್ಸ್ ನ ಕೊಡೋದಕ್ಕೆ ಹೋಗ್ಬಾರ್ದು, ಮತ್ತೆ ಅವ್ರು ಏನು ನಮ್ಗೆ ಲಿಂಕ್ ಗಳನ್ನ ಕಳಿಸಿರ್ತಾರೆ ಅದನ್ನೆಲ್ಲ ಓಪನ್ ಮಾಡೋದಕ್ಕೆ ಹೋಗ್ಬಾರ್ದು. ಕೆಲವೊಂದು ಮೇಶೋ ಅಂದ್ಬಿಟ್ಟು DPನೇ ಹಾಕೊಂಡು ಕೆಲವೊಂದು ಫೇಕ್ ಅಕೌಂಟ್ ಗಳಿರುತ್ತೆ, ಅದನ್ನೆಲ್ಲ ನಾವು ನೋಡ್ಕೊಂಡು ಒಂದು ಲಿಂಕ್ ನ ಕ್ಲಿಕ್ ಮಾಡ್ತೀವಿ ಅಂದ್ರೆ ನೋಡ್ಕೊಂಡು ಹುಷಾರಾಗಿ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಮ್ಮ ಅಕೌಂಟ್ ಇಂದ ದುಡ್ಡು ಹೊಗೆ ಹಾಕಿಸ್ಕೊಳ್ಳುತ್ತೆ ಅಷ್ಟೇ. ನನ್ ಪೂರ್ತಿ ಡೀಟೇಲ್ಸ್ ಏನೇನ್ ಎಂಟ್ರಿ ಮಾಡ್ಬೇಕು, ಯಾವ ತರ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ಎಲ್ಲಿ ಹೋಗಿ ಬ್ಯಾಂಕ್ ಡೀಟೇಲ್ಸ್ ನ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ನಾನು ಲಾಸ್ಟ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ಅವಾಗ ಚೆಕ್ ಮಾಡಿ. ಓಕೆನಾ, ಇನ್ನ ನೆಕ್ಸ್ಟ್ ನಮ್ಗೆ OTP ಕೇಳೋದು ಮತ್ತೆ ಅಥವಾ UPI ನಂಬರು, ಪಿನ್ನು ಯಾರಾದ್ರೂ ಈ ತರ ಕೇಳಿದ್ರೆ ಯಾರಿಗೂ ಕೊಡೋದಕ್ಕೆ ಹೋಗ್ಬಿಡಿ. ಅಫಿಷಿಯಲ್ ಆಗಿ ಯಾರಿಗೂ ಕೊಡೋದಕ್ಕೆ ಹೋಗ್ಬಿಡಿ. ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಕೇಳಿದ್ರು ಕೂಡ ಯಾರಿಗೂ ಹೇಳಕ್ ಹೋಗ್ಬಿಡಿ ನಾವು ಮೇಶೋ ಇಂದ ಕಾಲ್ ಮಾಡ್ತಾ ಇರೋದು, ಈ ತರ ನಿಮ್ ಬ್ಯಾಂಕ್ ಡೀಟೇಲ್ಸ್ ಕೊಡಿ. ನಮ್ಗೆ ಆತರ ಯಾವುದೇ ರೀತಿ ಕಾಲ್ಸ್ ಬರಲ್ಲ. ಓಕೆನಾ, ನಾವೇ ಹೋಗಿ ನಮ್ ಪ್ರೊಫೈಲ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ನಾವೇ ಎಂಟ್ರಿ ಮಾಡ್ಬೇಕಾಗಿರುತ್ತೆ. ನಮ್ಗೆ ಕರೆ ಯಾವುದೇ ರೀತಿ ಫೋನ್ ಕಾಲ್ಸ್ ಏನು ಬಂದು ನಮ್ಗೆ ಯಾರು ಡೀಟೇಲ್ ನ ಕೇಳೋದಿಲ್ಲ. ಓಕೆನಾ,
ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಫೇಕ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಅಂದ್ರೆ ನಾನು ಇವಾಗ ಹೇಳ್ದೆ ಅಲ್ವಾ, ವಾಟ್ಸಪ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೇ ರೀತಿ ಲಿಂಕ್ ಗಳನ್ನ ಕಳಿಸ್ಬಿಟ್ಟು ಅದನ್ನ ಓಪನ್ ಮಾಡ್ಬಿಟ್ಟು ನಿಮ್ದು ಅಕೌಂಟ್ ಡೀಟೇಲ್ಸ್ ಕೊಡಿ, ಪಿನ್ ಕೊಡಿ, UPI ನಂಬರ್ ಹೇಳಿ, ಈ ತರ ಎಲ್ಲ ಹೇಳಿದ್ರೆ ಅದು ಫೇಕ್ ಇರುತ್ತೆ. ನೀವು ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ, ಓಕೆನಾ. ನಮ್ಗೆ ಯಾವ್ದೇ ರೀತಿ ಮೆಸೇಜ್ ಬರಲ್ಲ, ಯಾವ್ದೇ ರೀತಿ ಫೋನ್ ಕಾಲ್ಸ್ ಬರಲ್ಲ, ಯಾವ್ದೇ ರೀತಿ ಲಿಂಕ್ ಬರಲ್ಲ. ಮೇಶೋ ಕ್ರಿಯೇಟರ್ ಕ್ಲಬ್ ಏನ್ ನಾವು ಒಂದು ಆಪ್ ನ ಓಪನ್ ಮಾಡ್ಕೊಂಡಿರ್ತೀವಿ ಅದೇ ವೆಬ್ಸೈಟ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ನಾವೇ ನಮ್ ಕೈಯಾರೆ ನಾವೇ ಎಂಟ್ರಿ ಮಾಡ್ಬೇಕಾಗುತ್ತೆ, ಓಕೆನಾ. ಇದನ್ನ ಯಾರಾದ್ರೂ ಕೊಟ್ಟು ಮಾಡ್ಸೋದಕ್ಕೆ ಹೋಗ್ಬೇಡಿ, ಯಾರಿಗೂ ಕೂಡ ಹೇಳೋದಕ್ಕೂ ಹೋಗ್ಬೇಡಿ, ಓಕೆನಾ. ನಿಮ್ ಅಕೌಂಟ್ ನೀವೇ ಸೇಫ್ಟಿ ಮಾಡ್ಕೊಬೇಕು, ನೀವೇ ನೋಡ್ಕೊಬೇಕು, ನೀವೇ ಮಾಡ್ಕೊಬೇಕು. ಬಟ್ ಇದ್ರಲ್ಲಿ ನಾವೇ ಮಾಡೋದ್ರಿಂದ ಯಾವ್ದೇ ರೀತಿ ಫೇಕ್ ಇರೋದಿಲ್ಲ. ನಾವು ಬೇರೆ ಕೈಲಿ ಯಾರನ್ನು ನಂಬಿ ಯಾರಿಗೂ ಏನು ಡೀಟೇಲ್ಸ್ ನ ಕೊಡೋದಕ್ ಹೋಗ್ಬೇಡಿ. ಯಾರು ಯಾವಾಗ ಹೆಂಗ್ ಚೇಂಜ್ ಆಗ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ, ಓಕೆನಾ. ಇನ್ನ ನೀವ್ ಅವಾಗ್ಲೇ ನನ್ಗೆ ತುಂಬಾ ಜನ ಕಮೆಂಟ್ ಹಾಕಿದೀರಾ, ಏನಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಏನಕ್ಕೆ ಹಾಕ್ಬೇಕು ಅಂದ್ರೆ, ನಾವು ಕಮಿಷನ್ ಏನ್ ಅರ್ನ್ ಮಾಡಿರ್ತೀವಿ ಅದನ್ನ ಅವರು ನಮ್ಮ ಅಕೌಂಟ್ಗೆ ಹಾಕೋದಿಕ್ಕೆ ನಾವು ಕೊಡ್ಬೇಕಾಗುತ್ತೆ. ಡೀಟೇಲ್ಸ್ ನ ಕೊಡೋದಲ್ಲ, ನಾವೇ ಎಂಟ್ರಿ ಮಾಡ್ಬೇಕಾಗುತ್ತೆ. ಇನ್ನ ಕೆಲವ್ರು ಅನ್ಕೊಬಹುದು ಅಕೌಂಟ್ ನಂಬರು, IFSC ಕೋಡು ಮತ್ತೆ ನಮ್ ನೇಮು ಡೀಟೇಲ್ಸ್ ನೆಲ್ಲ ಹಾಕೋದು ಸುರಕ್ಷಿತನ ಅಂತ. 100% ಸುರಕ್ಷಿತ. ನಾವೇ ಎಲ್ಲ ನೋಡ್ಕೊಂಡು ನಾವೇ ಮಾಡಿದ್ರೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇನ್ ಕೇಸ್ ಅದನ್ನ ಬೇರೆಯವರು ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ. ಇನ್ನ ಫೇಕ್ ಲಿಂಕ್ ಮತ್ತು ಒರಿಜಿನಲ್ ಮೇಶೋ ಅವ್ರದ್ದು ಪೇಜು ಅಷ್ಟನ್ನ ಮಾತ್ರ ಓಪನ್ ಮಾಡಿ ಅದ್ರಲ್ಲೇ ನಾವು ಡೀಟೇಲ್ಸ್ ನ ಎಂಟ್ರಿ ಮಾಡ್ಬೇಕಾಗಿರುತ್ತೆ. ಅದು ಬೇರೆ ಎಲ್ಲೂ ನಮ್ಗೆ ಆತರ ವೆಬ್ಸೈಟ್ ಅಲ್ಲಿ ಅಥವಾ ಯಾವುದೇ ರೀತಿ ಲಿಂಕ್ ಗಳು ಬಂದ್ರೆ ನಾವು ಅದನ್ನ ತಡೆಗಟ್ಟಬೇಕಾಗುತ್ತೆ. ನಾವು ಅದ್ರಲ್ಲಿ ನಮ್ದು ಯಾವುದೇ ರೀತಿ ಡೀಟೇಲ್ಸ್ ನ ಹಾಕೋದಕ್ಕೆ ಹೋಗ್ಬಾರ್ದು. ಯೂಟ್ಯೂಬ್ ಕ್ರಿಯೇಟರ್ ಮತ್ತು ಅಫಿಲಿಯೇಟ್ ಯೂಸರ್ ಗಮನಿಸಬೇಕಾದ ಮುಖ್ಯವಾದ ವಿಷಯ ಇದು. ಯೂಟ್ಯೂಬ್ ಅವರೇ ಆಗಿರ್ಬೋದು ಅಥವಾ ಈ ಮೇಶೋ ಕ್ರಿಯೇಟರ್ ಕ್ಲಬ್ ಯಾರಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ರು ಇದನ್ನೆಲ್ಲದನ್ನು ಕರೆಕ್ಟ್ ಆಗಿ ತಿಳ್ಕೊಂಡಿರೋಬೇಕಾಗಿರೋ ಅಂತ ವಿಷಯಗಳು ಇದಾಗಿರುತ್ತೆ, ಓಕೆನಾ. OTP ಮತ್ತೆ ATM ಪಿನ್ನು, CVV ನಂಬರು, UPI ನಂಬರು ಇದನ್ನ ಯಾರು ಕೇಳಿದ್ರು ಕೊಡೋದಕ್ಕೆ ಹೋಗ್ಬೇಡಿ, ಓಕೆನಾ. ನಾನು ಇವಾಗ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಬ್ಯಾಂಕ್ ಡೀಟೇಲ್ಸ್ಗೆಲ್ಲ ಯಾವ ರೀತಿ ಎಂಟ್ರಿ ಮಾಡಬೇಕು ಮತ್ತೆ ಯಾವ ರೀತಿ ಹಾಕಬೇಕು ಅಂದ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಮೇಶೋ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಮೇಶೋ ಅಕೌಂಟ್ನ ಓಪನ್ ಮಾಡಿಕೊಂಡ್ರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಕೆಳಗಿದೆ ನೋಡಿ ಮೈ ಬ್ಯಾಂಕ್ ಆ್ಯಂಡ್ UPS ಡೀಟೇಲ್ಸ್ ಅಂತ ಇದೆ. ಕೆಳಗಡೆ ಬಂದರೆ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ OTP ಸೆಂಡ್ ಆಗುತ್ತೆ. ಸೊ ನಾನಿದು 2-3 ಸಲ ಮಾಡ್ಕೊಂಡಿದ್ದೆ, ನನಗೆ ಅಂದರೆ OTP ಬರ್ತಾ ಇರಲಿಲ್ಲ. ಸೊ ಒಂದ್ಸಲ ಇದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಎಲ್ಲರೂ ಕೇಳ್ತಾ ಇದ್ರಿ ಯಾವ ರೀತಿ ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರಿ ಮಾಡೋದು ಅಂದ್ಬಿಟ್ಟು. ಸೊ ಅದಕ್ಕೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೆ ನಾನು ಮಾಡ್ಕೊತಾ ಇದ್ದೀನಿ. ಅದು OTP ಕಳಿಸಿದ ತಕ್ಷಣ ಬಂದಿಲ್ಲ ನನಗೆ, ಓಕೆನಾ. ಅದು ಲಾಸ್ಟ್ ಟೈಮ್ ಕಳಿಸಿರೋದೆಲ್ಲ ಬಂದಿರೋದು. ಲಾಸ್ಟಿಗೆ ಬಂದಿದ್ದು OTPನ ಎಂಟ್ರಿ ಮಾಡ್ಕೊಬೇಕಾಗುತ್ತೆ. ಮೇಶೋ ಎಸ್ ಅಂತ ಅದರಿಂದ OTP ಬರುತ್ತೆ. ನೆಕ್ಸ್ಟು IFSC ಕೋಡ್ ಇರುತ್ತೆ. ಫಸ್ಟು IFSC ಕೋಡ್ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡ್ಕೊಳ್ಳಿ, ಓಕೆನಾ. ಬ್ಯಾಂಕ್ ಡೀಟೇಲ್ಸು ನೀವೆಲ್ಲೇ ಫಿಲ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಕರೆಕ್ಟಾಗಿ ಒಂದೊಂದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ನಾವು ಒಂದೇ ಒಂದು ಕೋಡು ಒಂದೇ ಒಂದು ನಂಬರ್ನ ಮಿಸ್ ಮಾಡಿದ್ರು ಕೂಡ ನಮಗೆ ಅಮೌಂಟ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಮತ್ತು ಅದು ಬಂದಿರೋದು ಕೂಡ ಅದು ಒಂದಿಷ್ಟು ದಿನ ಅಂತ ಇರುತ್ತೆ. ಅಷ್ಟು ದಿನದೊಳಗಡೆ ನಾವು ಮಾಡ್ಕೊಂಡಿಲ್ಲ ಅಂದರೆ ಅದು ನಮ್ಮ ಅಕೌಂಟಿಗೆ ಬರಲ್ಲ. ಸೊ ನಾವು ಪಟ್ಟಿರೋ ಕಷ್ಟ ಎಲ್ಲ ವೇಸ್ಟ್ ಆಗುತ್ತೆ. ಫಸ್ಟು IFSC ಕೋಡ್ ಕೇಳುತ್ತೆ, ನೆಕ್ಸ್ಟು ಅಕೌಂಟ್ ನಂಬರ್ನ ಕೇಳುತ್ತೆ. ಫಸ್ಟ್ ಒಂದ್ಸಲ ಅಕೌಂಟ್ ನಂಬರ್ನ ಕೇಳುತ್ತೆ, ಮತ್ತು ಕನ್ಫರ್ಮ್ ಅಕೌಂಟ್ ನಂಬರ್ನ ಕೇಳುತ್ತೆ. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಕೇಳುತ್ತೆ. ಇದಿಷ್ಟನ್ನು ನಾವು ಸ್ಪೆಲ್ಲಿಂಗ್ ಮಿಸ್ ಮಾಡ್ದಿರ, ಅಕೌಂಟ್ ನಂಬರ್ ಮಿಸ್ ಮಾಡ್ದಿರ ಕರೆಕ್ಟಾಗಿ ಹಾಕ್ಕೊಬೇಕಾಗುತ್ತೆ, ಓಕೆನಾ. ಅದೆಲ್ಲ ಕರೆಕ್ಟಾಗಿದ್ದರೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟಾಗಿದ್ದರೆ ನಮಗೆ ಮಂತ್ಲಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ತುಂಬ ಜನ ಹಂಗೆ ನನಗೆ ಕಮಿಷನ್ನು ಕನ್ಫರ್ಮು ಆಗಿದೆ ಬಟ್ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಾಯಿಲ್ಲ ಅಂತ ಹೇಳ್ತೀರಾ. ನೀವು ಇಲ್ಲೇ ಮಿಸ್ಟೇಕ್ ಮಾಡಿರ್ತೀರ. ಬ್ಯಾಂಕ್ ಡೀಟೇಲ್ಸ್ ಏನು ಎಂಟ್ರಿ ಮಾಡಿರ್ತೀರ ಅಲ್ವಾ, ಆ ಟೈಮಲ್ಲಿ ನೀವು ರಾಂಗ್ ಮಾಡ್ಕೊಂಡಿರ್ತೀರ. ಸೊ ಆವಾಗ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗೋಲ್ಲ. ಯಾಕಂದರೆ ಬ್ಯಾಂಕ್ ಡೀಟೇಲ್ಸೇ ನೀವು ತಪ್ಪಾಕಿದ್ದಾಗ ಇನ್ನು ಹೆಂಗೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಅದಕ್ಕೆ ನಾವು ಫಸ್ಟು ಟೈಮು ಏನು ಅಕೌಂಟ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತೀವಿ ಆವಾಗ ನೋಡಿಕೊಂಡು ನಿಧಾನಕ್ಕೆ 2-3 ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಸಬ್ಮಿಟ್ ಮಾಡಬೇಕಾಗುತ್ತೆ. ನಾನು ಇವಾಗ 3 ಸಲ ಚೆಕ್ ಮಾಡಿಕೊಂಡು
ಎಲ್ಲ ಮಾಡಿಕೊಂಡು ಕರೆಕ್ಟಾಗಿ ಆದಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದೆ. ನನ್ನ ಅಕೌಂಟು ಆ್ಯಡ್ ಆಯಿತು. ಇಷ್ಟೇ, ಇವಾಗ ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡಿದ್ದು ಕತೆ ಮುಗೀತು. ನೀವು ಇದೇ ಥರ ಬ್ಯಾಂಕ್ ಡೀಟೇಲ್ಸ್ನ ಕರೆಕ್ಟಾಗಿ ನೋಡಿಕೊಂಡು ಎಂಟ್ರಿ ಮಾಡಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಹಾಕಿ, ನಾನು ಕ್ಲಿಯರ್ ಮಾಡ್ತೀನಿ. ಮತ್ತು ಪ್ರೊಫೈಲಿಗೆ ಬಂದರೆ ನೋಡಿ, ಇನ್ಸ್ಟಾ ಕನೆಕ್ಟ್ ಆಗಿದ್ದರೆ ಅಲ್ಲಿ ನಮ್ಮ ಇನ್ಸ್ಟಾ ID ಮೆನ್ಷನ್ ಆಗಿರುತ್ತೆ. ಓಕೆನಾ. ನನಗಿನ್ನ ಅಷ್ಟೊಂದು ಅಮೌಂಟ್ ಏನು ಅರ್ನ್ ಆಗಿಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನಾನು ಇನ್ನೂ ವೀಡಿಯೋ ಎಲ್ಲ ಅಷ್ಟು ಅಪ್ಲೋಡ್ ಮಾಡ್ತಾ ಇಲ್ಲ. ಓಕೆನಾ. ಓಕೆ, ನೋಡಿದ್ರಿ ಅಲ್ವಾ ಬ್ಯಾಂಕ್ ಡೀಟೇಲ್ಸ್ ನ ಯಾವ ರೀತಿ ಹಾಕ್ಬೇಕು ಅಂದ್ಬಿಟ್ಟು. ಇದೇ ತರ ಇರುತ್ತೆ, ನಿಮ್ಗೂ ಇದೇ ತರ ಬರುತ್ತೆ. ನೀವು ಇದೇ ತರ ಹಾಕ್ಬೇಕಾಗುತ್ತೆ, ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ ಬ್ಯಾಂಕ್ ಡೀಟೇಲ್ಸ್ ನ. ಇನ್ ಕೇಸ್ ಒಂದೇ ಒಂದು ಅಕೌಂಟ್ ನಂಬರ್ ಚೇಂಜ್ ಆದ್ರೂ ಕೂಡ ಅಮೌಂಟ್ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗೋದಿಲ್ಲ. ಓಕೆನಾ. ಸೊ ಬ್ಯಾಂಕ್ ಡೀಟೇಲ್ಸ್ ಹಾಕ್ಬೇಕಾದ್ರೆ 2-3 ಸಲ ನೋಡ್ಕೊಂಡು ಹುಷಾರಾಗಿ ತಾಳ್ಮೆಯಿಂದ ಬ್ಯಾಂಕ್ ಡೀಟೇಲ್ಸ್ ನ ಹಾಕಿ. ಒಂದೇ ಸಲ ಹಾಕಕ್ಕಾಗೋದು. ಅದರಿಂದ ಕರೆಕ್ಟ್ ಆಗಿ ಹಾಕಿದ್ರೆ ನಮ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ, ಇಲ್ಲ ಅಂದ್ರೆ ಯಾರಿಗೂ ಸಿಗ್ದಂಗೆ ನೀರ್ ಪಾಲಾಗುತ್ತೆ. ಸೊ ಹಂಗಾಗಿ ಬ್ಯಾಂಕ್ ಡೀಟೇಲ್ಸ್ ನ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಸಾಮಾನ್ಯವಾಗಿ ಅಧಿಕೃತ ಮೀಶೋ ಆ್ಯಪ್ ಈ ತರ ವೆಬ್ಸೈಟ್ ನಲ್ಲಿ ಮಾತ್ರ ಬ್ಯಾಂಕ್ ಡೀಟೇಲ್ಸ್ ನ ಹಾಕಿ, ಬೇರೆ ಯಾವುದೇ ರೀತಿ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಅಂದ್ರೆ ಯಾವ್ದ್ಯಾವ್ದೋ ಆ್ಯಪ್ಗಳನ್ನ ಯೂಸ್ ಮಾಡ್ಕೊಂಡು ಹಾಕೋದಕ್ಕೆ ಹೋಗ್ಬೇಡಿ. ಮತ್ತೆ ಅದರಲ್ಲೂ ಈ OTP, UPI ನಂಬರು, ಪಿನ್ ನಂಬರ್ ಹೇಳಿ, ATM ಕಾರ್ಡ್ ನಂಬರ್ ಹೇಳಿ, ಮತ್ತೆ CVV ನಂಬರ್ ಹೇಳಿ, ಈ ತರ ಯಾವುದನ್ನು ಯಾರಿಗೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ. ಈ ವಿಡಿಯೋ ನಿಮ್ಗೆ, ಈ ಮಾಹಿತಿ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇದ್ರಲ್ಲಿ ಇನ್ನೇನಾದ್ರೂ ನಿಮ್ಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಹಾಕಿ, ನಾನು ಮತ್ತೆ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಇಲ್ಲ ನೆಕ್ಸ್ಟ್ ಒಂದು ವಿಡಿಯೋನೇ ಮಾಡ್ಬಿಟ್ಟು ನಾನು ಕ್ಲಿಯರ್ ಮಾಡ್ತೀನಿ ನಿಮ್ಮ ಕ್ವಶನ್ಗಳಿಗೆಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.